ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟು ಧೈರ್ಯ ನಿನ್ಗೆ? ಜೊತೆಗೆ ಹೋಗಿದ್ಯಾ ಲಕ್ಷ್ಮಿ? ಏನು ಮಾಡ್ತಿದ್ಯಾ? ಅಮ್ಮ ಯಾವನ ಮಾಡಿಯಾ? ಕಾಲಲ್ಲಿ ಓದಿದ್ದ ನೀನು ಹೋಗಿ ಹೋಗಿ ಇವನ ಹತ್ರ ಕೈಗೋತಾ ಇದ್ಯಾ? ಏಯ್ ಏನೇ ನನ್ನ ಮಗನ ಬಗ್ಗೆ ಹಿಂಗ್ ಮಾತಾಡ್ತಿದ್ಯಾ? ಇನ್ನೇಂಗ್ರಿ ಮಾತಾಡ್ಬೇಕು ನಿಮ್ ಮಗನ ಹತ್ರ? ಲಕ್ಷ್ಮಿ, ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ ಇವನಿಗೆ. ಇಷ್ಟೆಲ್ಲ ಆದ್ಮೇಲೂ ಇವನಿಗೆ ಮರ್ಯಾದೆ ಬೇರೆ ಕೊಟ್ಟು ಮಾತಾಡ್ಬೇಕಾ? ಲಕ್ಕಿ ಏನಾಯ್ತು? ಅದಿ ನೋಡು ಅದಿ, ಇವನು ನನ್ನಪ್ಪನ ಎದೆಗೆ ಕಾಲಲ್ಲಿ ಒದ್ದ. ಏನೋ ಕೋಪದಲ್ಲಿ ಹೀಗೆ ಮಾಡಿದ್ದಾರೆ. ನೀನು ಈ ವಿಷಯನ ತೊಡೆದು ಮಾಡ್ಬೇಡ. ಹೌದು, ಇಲ್ಲಪ್ಪ, ಬೇರೆ ಏನೇ ಆಗಿದ್ರು ನಾನು ಸಹಿಸ್ಕೊತಿದ್ದೆ. ಆದ್ರೆ ನಿಮ್ಗೆ ನಿಮ್ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ನಾನು. ಅಂಥದ್ರಲ್ಲಿ ಇವನು ನಿಮಗೆ ಯಾರಿಗೂ ಗೊತ್ತಿಲ್ಲಪ್ಪ. ನಿನ್ನೆ ರಾತ್ರಿ ರಿಸೆಪ್ಷನ್ ಅಲ್ಲಿ ಇವನು ಕುಡ್ಕೊಂಡು ಬಂದು ನನ್ನ ಪಕ್ಕ ಕೂತಿದ್ದ. ಎಲ್ಲದನ್ನು ಸಹಿಸ್ಕೊಂಡು ನಗ್ನಗ್ತಾ ಸುಮ್ಮನೆ ಇದ್ದೆ ನಾನು. ಯಾಕೆ ಹೇಳಿ? ನಮ್ಮ ಮನೆ ಮರ್ಯಾದೆ ಹೋಗ್ಬಾರ್ದು, ನಿಮಗ್ ಬೇಜಾರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಪ್ಪ. ಆದ್ರೆ ಇವನು ಈಗ ಮಾಡಿರೋ ತಪ್ಪಿಗೆ ನಾನು ಯಾವತ್ತೂ ಇವನನ್ನ ಕ್ಷಮಿಸಲ್ಲ. ಲಕ್ಷ್ಮಿ ಏನ್ ಮಾಡ್ತಿದ್ಯಾ? ಅಳಿ ಅಂದ್ರು. ಅಮ್ಮ, ಇಷ್ಟೆಲ್ಲ ಆದ್ಮೇಲೂ ನೀನಿಂದ ಇವ್ರಿಗೆ ಮರ್ಯಾದೆ ಕೊಡ್ತಿದ್ಯಾ? ಪ್ರಪಂಚದಲ್ಲಿ ಯಾವ ಹೆಣ್ಣಿಗೂ ಗಂಡ ಆಗೋ ಯೋಗ್ಯತೆ ಇಲ್ಲ ನನಗೆ. ಏನು ಹೇಳಿದೆ? ಏನೇ ಹೇಳಿದೆ? ಸರೋಜ, ಹೊರಡೋಣಮ್ಮ. ಹಲೋ ತಾತ. ಅಮ್ಮ ಹೇಳು ಕಂದ. ನನಗೆ ಯಾಕೋ ಲಕ್ಷ್ಮೀನ್ ಮದ್ವೆ ಆಗ್ತಿರೋ ಗಂಡು ಒಳ್ಳೆಯವನಲ್ಲ ಅನಿಸ್ತಾ ಇದೆ ತಾತ. ಪ್ಲೀಸ್ ಬೇಗ ಬನ್ನಿ ತಾತ. ಪ್ರಸಾದ, ಅಪ್ಪರ ಹೊಂಡ್ರಿ, ಗಾಡಿ ತೆಗಿಲ್ರ. ಲಕ್ಷ್ಮಿ ಮದುವೆ ಆಗೋ ಹುಡುಗನ ಬಗ್ಗೆ ನಿನಗೇನು ಗೊತ್ತು? ಅಪ್ಪರ ಮತ್ತೆ ಮತ್ತೆ ಕೇಳೋ ಹಾಗೆ ಮಾಡಬೇಡ ನೀನು. ಅಪ್ಪರ ನನ್ ಕ್ಷಮಿಸ್ಬಿಡ್ರಿ, ನಿಮ್ಮ ಮನ್ಸಿನ ಕೆಲಸ ಬಿಡ್ರಿ, ನನ್ ಕ್ಷಮಿಸ್ಬಿಡ್ರಿ ಅಪ್ಪರ. ಸರಿಯಾಗಿ ಹೇಳಿ ಏನಾಯ್ತು ಅಂತ. ರೀ ಯಜಮಾನ್ರೆ, ಈ ಊರಲ್ಲಿ ನಿಮ್ಗೆ ಲಕ್ಕಿ ಗೊತ್ತಾ? ಗೊತ್ತು. ಮದ್ವೆ ಫಿಕ್ಸ್ ಆಗಿರೋ ಹುಡುಗ ಯಾರು ಅಂತ ಗೊತ್ತಾ? ಅದೇ ಎಳ್ನೀರ್ ಕಿಟ್ಟಿ ಅಂತ. ಎಳ್ನೀರ್ ಕಿಟ್ಟಿ ಅನ್ನೋರು ಯಾರು ಗೊತ್ತಿಲ್ಲ ಹೇಳಿ ಸರ್. ದೇವತಾ ಮನುಷ್ಯ, ನಮ್ ಜೀವನ ನಡೀತಾ ಇರೋದೇ ಅವರಿಂದ. ಇವ್ರೇ ಅಣ್ಣ ನಮ್ಮ ಎಳ್ನೀರ್ ಕಿಟ್ಟಿ ಅಣ್ಣ. ಈ ಊರಲ್ಲಿ ಯಾವುದೇ ಬಾರ್ಗೋ ಕೇಳಿ ಅಣ್ಣನ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತಾರೆ. ಅಣ್ಣ ಜೂಜ್ ಬೇರೆ ಆಡ್ತಾರೆ. ಅಣ್ಣನಿಗೆ ಹೆಣ್ಣಿನ ಸಮಸ್ಯೆ ಇದೆ.